ಈ ಗಣಿತನ ಎಷ್ಟು ನಮೂನಿ ತಿಳಿಸ್ತೇನೆ ನೋಡ್ರಿ ನಾನು. ಈಗ 1500 ರೂಪಾಯಿ ವಸ್ತುವನ್ನು 236 ಮಂದಿ 25 ಲಾಭದಲ್ಲಿ ಮಾರಿದರೆ ಶೇಕಡ ಲಾಭ ಎಷ್ಟು ಅಂತಂತ ಕೇಳ್ಯಾರ. ಈಗ ಈಗ ಇಂಥ ಗಣಿತಗಳು ಈಗ ಸದ್ಯ ಏನಾಗತ್ತವ ಅಂತಂದ್ರೆ ಬ್ಯಾಂಕಿನ ಪರೀಕ್ಷೆಗೆ ಮುಂದೆ ನವೋದಯಕ್ಕೆ ಸೈನಿಕ್ ಸ್ಕೂಲ್ಗೆ ಇಂಥವೆಲ್ಲ ಬೀಳುತ್ತಿರ್ತಾವೆ. ಅವಾಗ ಲೆಕ್ಕ ಮಾಡ್ಕೋತ ಕೂಡಬಾರ್ದು. ಯಾಕೆ ಒಂದು ಸ್ವಲ್ಪ ತಲೆ ಓಡಿಸೋ ನೀವು. ಎಲ್ಲ ದಶಮಾಂಶ ತೆಗೆದುಬಿಟ್ರೆ 15 75 15 75 15 75 15 75 ಬರ್ತದೆ. ಅವಾಗ ಇಲ್ಲಿ 2 ಸ್ಥಾನ ಅದಲ್ಲ, 2 ಸ್ಥಾನ ಇದ್ದದ್ದು ಯಾವುದದ ಇದ್ರಾಗ? 2 ಸ್ಥಾನ ಇದ್ದಿದ್ದು ಇದೇ ಉತ್ತರ ಬರ್ತದೆ. ಇದಕ್ಕೇನಂತಾರೆ? ಕ್ರಿಯೇಟಿವ್ ಮೈಂಡ್, ಥಿಂಕಿಂಗ್ ಪವರ್, ಇಂಥವೆಲ್ಲ ಗಣಿತಗಳು ಕ್ಲೂಗಳನ್ನು ನಾವು ಕೊಡ್ತಿರ್ತೀವಿ. ಅವುಗಳನ್ನು ನೀವು ನೋಡ್ಕೊಂಡು ಬಿಟ್ರೆ ಈಗ ನೀವು ಗಣಿತ ಮಾಡೋ ಅವಶ್ಯಕತೆ ಇಲ್ಲ. ಸಿಗ್ತಿಲ್ಲ ನೋಡ್ರಿ, ನಿಮಗೆ ಮಾರ್ಕಸ್ ಸಿಗ್ತದೆ. ಅದಕ್ಕೆ ಐಡಿಯಾ ಅನ್ನೋದು ಭಾಳ ಇಂಪಾರ್ಟೆಂಟ್. ಪೇಜ್ ಅಂತಾರೆ ಇವಕ್ಕೆಲ್ಲ. ಹೀಗೆಲ್ಲ ಕೊಟ್ಟಾಗ ಅಬ್ಸರ್ವ್ ಮಾಡಬೇಕು. ಸ್ಥಾನದಲ್ಲಿ ತೆಗೆದ್ರೆ ಎಲ್ಲ ಈಕ್ವಲ್ 15 75, ದಶಮಾಂಶ ತೆಗೆದ್ರೆ 15 75, ದಶಮಾಂಶ ತೆಗೆದ್ರೆ 15 70. ಇದು ಹೆಂಗಾದ್ರೆ 15 75 ಅದ. ಅವಾಗ ಏನು ಮಾಡ್ಬೇಕಿಲ್ಲ, 2 ಸ್ಥಾನದ ಅಂತಂದ್ರೆ 2 ಸ್ಥಾನ ಇದ್ದದ್ದು ಉತ್ತರ ಯಾವುದದ ಇದ್ರಾಗ? ಇದದ. ಏನೇ ಬರ್ತದೆ ಮಾಡಿ ನೋಡ್ರಿ. ಕೊಂಡೆ ಬೆಲೆ ಬರೋಬ್ಬರಿ, ಕೊಂಡೆ ಬೆಲೆ ಬರೋಬ್ಬರಿ 1500 ರೂಪಾಯಿ. ಲಾಭ ಬರೋಬ್ಬರಿ ದಶಮಾಂಶದಾಗದ ಲಾಭ, ಲಾಭ ಬರೋಬ್ಬರಿ 236.25. ಶೇಕಡ ಲಾಭ ಬರೋಬ್ಬರಿ ಎಷ್ಟು? ಶೇಕಡ ಲಾಭ ಬರೋಬ್ಬರಿ ಎಷ್ಟು ಹಾಕ್ರಿ. ಶೇಕಡ ಲಾಭ ಬರೋಬ್ಬರಿ, ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ, 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಲೆ ಕೊಂಡ ಬೆಲೆ. ಸರ್ವಾಸವಾಗಲೇ ಕೊಂಡ ಬೆಲೆ. ದಶಮಾಂಶ ಇದ್ದಾಗ ಒಂದು ಸ್ವಲ್ಪ ದೂರ ಇಟ್ಕೋಬೇಕು. ಹೆಂಗೆ? 100 ಗುಂಡ್ಲೆ 236.25 ನೋಡಿ. ಸರ್ವಾಸ ಬಾಗಲೆ ಎಷ್ಟದ? ಕೊಂಡ ಬೆಲೆ 1500 ನೋಡಿ. ಈಗ ನಿಮಗೆ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ, ನಿಮಗೇನು ಬೇಕಾದ್ರೆ ಶೇಕಡ ಲಾಭ ಬೇಕಾಗ್ಯದ. ಈಗ ನಿಮಗೆ ಶೇಕಡ ಲಾಭ ಬೇಕಾಗ್ಯದ ಅಂತಂದ್ರೆ ಏನು ಮಾಡಬೇಕು? ಇವೆರಡು 0 ತೆಗೀರಿ, ಇವೆರಡು 0 ತೆಗೆದು. ಆಮೇಲೆ ಈಗ ಇದನ್ನು 15ರಲ್ಲೇ ಭಾಗಿಸ್ರಿ. ಈಗ ಇದು ಪೂರ್ಣ ಸಂಖ್ಯೆ ಆಯ್ತು. ಇದರದ್ದು ಒಂದು ಸ್ಥಾನ 100 ಸ್ಥಾನ ಕೊಡಬೇಕು. ಈಗ 1500 ಕೊಂಡ ಬೆಲೆ ಅಂತೂ ಆತ. 1500 ಕೊಂಡ ಬೆಲೆ ಆಗ್ಯದ. ಇದರ ಸ್ಥಾನ ಬೆಲೆ 100 ಕೊಡ್ರಿ. ಯಾಕಂದ್ರೆ ನಾನು ಡೈರೆಕ್ಟ್ ದಶಮಾಂಶಲ್ಲೇ ಭಾಗಾಕಾರ ಹೇಳ್ಬೇಕಂದಿದ್ದೆ, ಬೇಡ, ಹಿಂಗೆ ಇರಲಿ. ಈಗ ಇವೆರಡು 0 ಹೋದವ, ಇವೆರಡು 0 ಹೋದವು. ಇದನ್ನ 15ರಲ್ಲೇ ಭಾಗಿಸ್ರಿ. ನೋಡ್ರಿ 23 ಹೊರಗೆ ತೆಗೀರಿ. ಹೆಂಗೆ ಭಾಗಿಸ್ಬೇಕು ಅನ್ನೋದು ತೋರಿಸ್ತು. 15 ಒಂದಲೇ 15, 15 ಒಂದಲೇ ಹೋಗೈತದ. 15 ಒಂದಲೇ 15, 15 ಕಳೀರಿ. ಇದ್ರಾಗ 13ರಾಗ 5 ಆದ್ರೆ 8, ಕೈಲ ಬಂತು 1 0. ಈ 6 ತಗೋರಿ. 15 ಆಗಲೇ 15 ಐದಲೇ 75, 15 ಆಗಲೇ 90, 15 ಐದಲೇ 75, 75 ಕಳೀರಿ. ನೋಡ್ರಿ 1 ಉಳಿತು, 1 ಉಳಿತು. ಇಲ್ಲಿ 2 ತಗೋರಿ. 15 ಒಳ್ಳೆ 105, 15 ಒಳ್ಳೆ 105 ಕಳೀರಿ. ಎಷ್ಟು ಉಳಿತು? 12ರಾಗ 5 ಆದ್ರೆ 7. ಅವೆಲ್ಲ ಬಿಡ್ಬೇಕು, ಕಚ್ಚಾದ ಇದು. ಈ 5 ತಗೋರಿ. 15 ಐದಲೇ 75 ಬರೋಬ್ಬರಿ 15 75 ಡಿವೈಡೆಡ್ ಬೈ 100. 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಆನ್ಸರ್ ಇಸ್ ಈಕ್ವಲ್ ಟು 15.75 ಶೇಕಡ. ನೋಡಿ ಆನ್ಸರ್ ಎಲ್ಲದ? ಎ. ಕೆಲವೊಂದು ಸಂದರ್ಭದಾಗ ಅಷ್ಟೇ ಕೊಡ್ತಾನೆ, ಎಲ್ಲ ಸಂದರ್ಭದಾಗ ಕೊಡೋದಿಲ್ಲ. ಹಿಂಗೆ ಪೇಪರ್ದಾಗ ಕೊಟ್ಟಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸಿದ್ನ.
ತಿಳಿತಲ್ಲ? ಇದು ಚೆನ್ನಾಗಿ ಹಚ್ತೀನಿ, ಯಾಕಂದ್ರೆ ನಿಮ್ಗೆ ನೀಟ್ ಕಾಣಿಸ್ಬೇಕದು. ಇಲ್ಲಿ ಎಷ್ಟು ಬಂದದ? 15.75 ಬಂತು. ಇಲ್ಲಿ ಬರೋಬ್ಬರಿ ಚಿನ್ನ ಹಾಕ್ರಿ, 15.75 ಇಟ್ಕೋರಿ, ತಳಗೆ 100 ಇಡ್ರಿ. ಇಲ್ಲಿ 2 0 ಬಂದ್ರೆ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಕಿಸಿಂದ ಶೇಕಡ ಚಿನ್ನ ಹಾಕ್ಬಿಟ್ಟು ಉತ್ತರ ರೈಟ್. ಇದನ್ನು ಕಚ್ಚಾ ಭಾಗಾಕಾರ ಹೆಂಗೆ ಮಾಡೋದು ನೀವು ನೋಡ್ರಿ, ಕಾಣಿಸ್ತದ, ತೆಗಿತಾನೆ. ಯಾಕಂದ್ರೆ ನಾಳೆ ನಾವು ಫೋಟೋ ಹೊಡೆದು ಕಳಿಸ್ಬೇಕಾಗ್ತದೆ ನಿಮಗೆ. ನೋಡ್ರಿ ಎಷ್ಟು ಚಂದದ ನೋಡ್ರಿ ಗಡಿ. ಮುಂದೆ ಲೆಕ್ಕ ಮಾಡ್ರಿ, ಮಾದರಿ ಆಗಿ ತಿಳಿದದಲ್ಲ ಹೆಂಗೆ ಮಾಡ್ಬೇಕನ್ನೋದು ತಿಳಿತು ನಿಮಗೆ. ಇನ್ನೊಂದು ಸ್ವಲ್ಪ ನೀವು ವಿಚಾರ ಮಾಡಿ ಲೆಕ್ಕಗಳನ್ನು ಮಾಡಿಬಿಟ್ರೆ ಅಥವಾ ಮುಗಿದು. ಇಲ್ಲಿ ನೋಡಿ, ಕೊಂಡೆ ಬೆಲೆ 1500, ಲಾಭ ಬರೋಬ್ಬರಿ 236.25 ರು. ಆಮೇಲೆ ಶೇಕಡ ಲಾಭ ಬರೋಬ್ಬರಿ ಎಷ್ಟು ನೋಡಿ, ಶೇಕಡ ಲಾಭ ಬರೋಬ್ಬರಿ ಎಷ್ಟು. ಆಮೇಲೆ ಶೇಕಡ ಲಾಭ 100 ಗುಣಲೆ ಲಾಭ ಸರಾಸರಿ ಕೊಂಡೆ ಬೆಲೆ ನೋಡಿ 15.75 ಬರೋಬ್ಬರಿ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ಟು ಉತ್ತರ ಮುಗಿತು. ಇಷ್ಟು ಮಾಡೋದಕ್ಕಿಂತಲೂ ಎಲ್ಲ ಸೇಮ್ ಇದ್ದಾಗ ದಶಮಾಂಶ ತೆಗೆದಾಗ 15.75, ದಶಮಾಂಶ ತೆಗೆದ್ರೆ 15.75, ದಶಮಾಂಶ ತೆಗೆದ್ರೆ 15.75. ಇದು ಹೆಂಗಾದ್ರೆ 15.75 ಅದ. ಇಲ್ಲಿ ಸ್ಥಾನ ಬೆಲೆ ಎಷ್ಟು ಅವ? 2. 2 ಸ್ಥಾನ ಇದ್ದದ್ದು ಯಾವುದದ ನೋಡ್ರಿ, ಇಲ್ಲಿ ಅದ, ಉತ್ತರ ಹಾಕಿಬಿಡ್ರಿ. ಇದು ಯಾವಾಗ? ಕಾಂಪಿಟೇಟಿವ್ ಎಕ್ಸಾಮ್ದಾಗ. ನಾ ಏನಾದರೂ 100 ಕ್ವಶನ್ ಪೇಪರ್ ತೆಗೆದುಬಿಟ್ರೆ ಬಾಯಲ್ಲೇ ಉತ್ತರ ಹಾಕೋದು. ನಿಮ್ಗೆ ಒಳಗೊಂದೊಂದು ಸುಮ್ಮನೆ ಶಾಂಪಲ್ ತೋರಿಸ್ತಿರ್ತದೆ, ನಾ ಬಾಯಲ್ಲಿ ಹೆಂಗೆ ಉತ್ತರ ಹಾಕೋದು. ನೀವು ನೆನ್ಪು ಮಾಡಿಕೊಂಡು ಗಣಿತ ಕಡೆ ಲಕ್ಷ್ಯ ಇರಲಿ.